ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವುದೇ ಪರಿಸರವನ್ನು ನಾಶ ಮಾಡಿಲ್ಲ. ಪಂಚಾಯತ್ನಿಂದ ಬಿಲ್ ತೆಗೆದುಕೊಳ್ಳುವ ವಿಚಾರ ಸತ್ಯಕ್ಕೆ ದೂರ. ದೇನಾ ಭಗತ್ ಸ್ವಾಮೀಜಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ರೇಕಲಗೆರೆ ಗ್ರಾಮದ ದೇನಾ ಭಗತ್ ಸ್ವಾಮೀಜಿರವರು ಪರಿಸರ ನಾಶ ಮಾಡಿದ್ದಾರೆ ಎಂಬ ವಿಚಾರ ಸತ್ಯಕ್ಕೆ ದೂರ ಎಂಬುವ ವಿಚಾರವನ್ನು ಅವರು ಇಂದು ನಮ್ಮ ಮಾಧ್ಯಮಕ್ಕೆ ಹೇಳಿದ್ದಾರೆ. ಶ್ರೀ ದೇನಾ ಭಗತ್ ಸೇವಾ ಟ್ರಸ್ಟ್ ರೇಕಲಗೆರೆ ಗ್ರಾಮದ ಸರ್ಕಾರದ ಆದೇಶದಂತೆ 30 ವರ್ಷಗಳಿಂದ ಅಮೃತ ಮಹಲ್ ಕಾವಲ್ ರೇಕಲಗೆರೆ ಗ್ರಾಮದ ಕೋಟಿ ವೃಕ್ಷ ಸಂವರ್ಧನಾ ಅಭಿಯಾನ ನಿರ್ವಹಿಸಲು ಮಂಜೂರಾತಿ ಆಗಿದೆ ಎಂದರು. ಸರ್ಕಾರದ ಆದೇಶದಂತೆ ಔಷಧೀಯ ಗುಣವುಳ್ಳ ಸಸ್ಯಗಳನ್ನು ಬೆಳೆಸಿದ್ದೇವೆ. ಹುಲ್ಲುಗಾವಲು ಅಭಿವೃದ್ಧಿಗೆ 80% ನುಗ್ಗೆ, ಆಲದ ಮರ, ಅರಳಿ ಮರ, ಬೇವು, ಗ್ಲಿರಿಸಿಡಿಯಾ, ಅಗಸೆ, ಸಾಬುಲ್, ಬಿದಿರು ಮತ್ತು ವಿವಿಧ ಜಾತಿಯ ಗಿಡಗಳನ್ನು ಬೆಳೆಸಿದ್ದೇವೆ. ಬೇವಿನ ಮರಗಳು, ಔಷಧಿ ಸಸ್ಯಗಳು ಬೆಳೆಸುವ ನಿರ್ದೇಶನದಿಂದ ಔಷಧಿ ಪಶು ವೈದ್ಯಾಧಿಕಾರಿಗಳು ಮುಂಬರುವ ಸಮಯದಲ್ಲಿ ಔಷಧಿ ಸಂಪತ್ತುಗಳು ಹತೋಟಿಯಲ್ಲಿ ಇರುತ್ತದೆ ಎಂದು ಹೇಳಿದರು. ಗಿಡಗಳು ನಾಶವಾಗಬಾರದು ಎಂಬ ಉದ್ದೇಶದಿಂದ ಮಳೆಯ ಅಭಾವ ಕಮ್ಮಿ ಆಗಿದ್ದರಿಂದ ತನ್ನ ಟ್ಯಾಂಕರ್ಗಳಲ್ಲಿ ನೀರು ಹರಿಸಿದ್ದೇವೆ. 1 ಲಕ್ಷ ಗಿಡಗಳನ್ನು ಹಾಕಿದ್ದೇವೆ. ಪಂಚಾಯಿತಿಯಿಂದ ಶಾಸಕರಿಂದ ಯಾವುದೇ ಸಹಾಯಧನ ತೆಗೆದುಕೊಂಡಿಲ್ಲ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ಹರೀಶ್, ಟಿವಿ 9 ಕನ್ನಡ ನ್ಯೂಸ್, ನಾಯಕನಹಟ್ಟಿ. ಲ್ಯಾಂಡ್ ಅಲ್ಲ ಇದು ಹುಲ್ಲುಗಾವಲಿಗೆ ಹೆಚ್ಚಿನ ಆದ್ಯತೆ ಕೊಡುವಂತ ಇದು ನಮಗೆ ಸರ್ಕಾರ ನಮ್ಮ 30 ವರ್ಷಗಳ ಕಾಲ ನಮಗೆ ಇದರ ಅಭಿವೃದ್ಧಿ ಮಾಡ್ಲಿಕ್ಕೆ ಕೊಟ್ಟಿರುವಂತ ಉದ್ದೇಶ 80% ನೀವು ಹುಲ್ಲನ್ನ ಹೆಚ್ಚಿಗೆ ಇದು ಮಾಡಿ ಅಂತೇಳಿ, ಅಂದ್ರೆ ಭೂಮಿನ ಫಲವತ್ತಗೊಳಿಸಿ ಮತ್ತೆ ಹುಲ್ಲುಗಾವಲನ್ನ ಹೆಚ್ಚಿನದಾಗಿ ನೀವು ಅದನ್ನ ಅಭಿವೃದ್ಧಿಗೊಳಿಸಿ ಅಂತೇಳಿ. ಮತ್ತೆ ನಾವು ಈ ಗಿಡ ಹಾಕಿರುವಂತ ಗಿಡ ನಾವು ಎಲ್ಲವನ್ನೂ ಕೂಡ ವಿಮುಕ್ತ ಮಾಡ್ಕೊಂಡಿಲ್ಲ. ಈಗ ಸದ್ಯ ಒಂದು 50 ಎಕರೆಯಲ್ಲಿ ನಾವು ಗೋವುಗಳಿಗೆ ಮೇವು ಇದು ನಮಗಿದೆ, ನಮಗೆ ನಿರ್ದೇಶನದಲ್ಲೇ ಇದೆ. ಉಳಿಮೆಗೆ ಅನುಕೂಲವಾಗುವ ರೀತಿಯಲ್ಲಿ ನೀವು ಮೇವನ್ನ ಉತ್ಪಾದನೆ ಮಾಡಬೇಕು ಅಂತೇಳಿ, ಆ ಮೇವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಒಂದು 50 ಎಕರೆಯಲ್ಲಿ ವಿಶೇಷವಾಗಿ ಅಲ್ಲಿ ಮೇವು ಕೊಡುವಂತ ಗಿಡಗಳನ್ನ ಮತ್ತೆ ಮೇವು ಉತ್ಪಾದನೆ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಅಮೃತ ಕಾವಲ್ ಎಷ್ಟು